ಹಿಂದೂ ಸಮಾಜೋತ್ಸವವನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಹಿನ್ನೆಲೆಯಲ್ಲಿ ನಾಗರಿಕರೆಲ್ಲರೂ ಕೂಡ ಬಂದ ನಂತರ ಮನವಿ ಮಾಡ್ತಾ ಇದ್ದಾರೆ. ಸಮಾಜೋತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಹಿಂದೂ ಜಾತ್ಯತೀತವಾಗಿ ನಾವೆಲ್ಲ ಒಂದು ಅಂತಕ್ಕಂಥ ಇರಬೇಕಾದಾಗ ಅನೇಕ ಪಿಡುಗುಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಸಮಾಜವನ್ನು ಕಾಡ್ತಾ ಇದ್ದಾರೆ, ಧರ್ಮವನ್ನು ಕಾಡ್ತಾ ಇದ್ದಾವೆ. ಅದು ಯಾವುದಪ್ಪ ಅಂದರೆ ಅಸ್ಪೃಶ್ಯತೆ ನಿರ್ಮೂಲನ ಆಗದ ಹೊರತು ನಾವೆಲ್ಲರೂ ಕೂಡ ಒಂದು ಅಂತ ಹೇಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಆ ಕಾರಣದಿಂದ ಸ್ವತಂತ್ರ ಬಂದು 80 ವರ್ಷ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಇವತ್ತೆಲ್ಲ ಒಂದು ಕಡೆಗೆ ಅದನ್ನು ಅಸ್ಪೃಶ್ಯತೆಯನ್ನು ತೊಡೆದಾಕತಕ್ಕಂಥ ರೀತಿಯಲ್ಲಿ ನಾವು ಮಾಡೋಣ. ಅದು ನಿಜವಾದಂಥ ಉದ್ದೇಶ. ಸಮಾಜೋತ್ಸವದ ಉದ್ದೇಶ ಏನಾಗಬೇಕು ಅಂತಂದರೆ ಇದನ್ನು ಹಿಂದೂ ಧರ್ಮವನ್ನು ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಹೋದಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಅಂಥ ಒಳ್ಳೆಯ ದಿನಗಳು ಬರಲಿ. ಆ ರೀತಿಯಾದಂಥ ಪರಿವರ್ತನೆ ಆಗಬೇಕು. ಪರಿವರ್ತನೆ ಯಾವುದು ಅಂದರೆ ಸರ್ಕಾರದಿಂದ ಆಗೋದಿಲ್ಲ. ಇದನ್ನು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು. ಸಮಾಜದಲ್ಲಿ ಯಾವುದೇ ಜಾತಿಗೆ ಸೇರಲಿ, ಯಾವುದೇ ಧರ್ಮಕ್ಕೆ ಸೇರಲಿ, ನಾವೆಲ್ಲರೂ ಕೂಡ ಹಿಂದೂ ಅಂತ ಹೇಳಬೇಕಾದಾಗ ಈ ಪರಿವರ್ತನೆ ಆಗಿ ನಾವೆಲ್ಲ ಒಂದು ಅನ್ನಬೇಕಾದಾಗ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಶಾಶ್ವತವಾಗಿ ನಿರ್ಮೂಲನೆ ಆಗ್ತಕ್ಕಂಥ ರೀತಿಯಲ್ಲಿ ಆದಾಗ ಮಾತ್ರ ನಾವೆಲ್ಲ ಒಂದಾಗೋದಕ್ಕೆ ಸಾಧ್ಯ ಆಗ್ತದೆ. ಅಂಥ ದಿನಗಳು ಬರಲಿ. ಆ ರೀತಿಯಾದಂಥ ಸಮಾಜದಲ್ಲಿ ಪರಿವರ್ತನೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಭಾರತ ಅಂಬೆಗೆ ನಾನು ಕೈ ಮುಗಿದು ಕೇಳ್ತೇನೆ, ಈ ಪುಡುಗಿನಿಂದ ಆದಷ್ಟು ಬೇಗ ಹೊರಗಡೆ ಬಾರಮ್ಮ ಅಂತೇಳಿ ನಾನು ಕೈ ಮುಗಿದು ಕೇಳ್ತಾಯಿದ್ದೆ. ಶುಭವನ್ನು ಕೋರ್ತೇನೆ. ಅವತ್ತು ನಾನು ಬರ್ತೀನಿ. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಆ ಹಿಂದೂ ಸಮಾಜವನ್ನು ಪ್ರಪಂಚಾದ್ಯಂತ ಜನ ಒಪ್ಪುವಂಥ ರೀತಿಯಲ್ಲಿ ವಸುದೈವ ಕುಟುಂಬಕಂ ಅಂತಕ್ಕಂಥ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಆಚರಿಸೋಣ. ನಾವೆಲ್ಲರೂ ಬನ್ನಿ, ಆ ರೀತಿಯಾದಂಥ ನಿರ್ಧಾರಗಳನ್ನು ನಾವು ಮಾಡೋಣ ಅಂಥೇಳಿ ಹೇಳೋದಕ್ಕೆ ನನಗೆ ಸಂತೋಷ ಅನಿಸ್ತದೆ.